ನೋಡಿ, ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಶಕ್ತಿ ಯುಕ್ತಿ ಆಟದಲ್ಲಿ ತೊಡಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಯಾವ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಬಂಡಾಯ ನಾಯಕ ಅಲ್ಲ ನಾನು ಅನ್ನೋದನ್ನ ಬಿಂಬಿಸುವ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಗುಂಪುಗಾರಿಕೆ ಬಗ್ಗೆ ತುಂಬಾ ಉದ್ದುದ್ದ ಮಾತಾಡಿದ್ರು ಅವರು. ಸಿಎಂ ಸಿದ್ದರಾಮಯ್ಯರಿಂದ ಖರ್ಗೆ ಭೇಟಿ ಸಂದರ್ಭದಲ್ಲೇ ಸಕಲ ಪ್ರಯತ್ನಗಳನ್ನ ಡಿಸಿಎಂ ಕೂಡ ಮಾಡ್ತಾ ಇದ್ದಾರೆ ತಮ್ಮದೇ ರೀತಿಯಲ್ಲಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಪಕ್ಷ ನಿಷ್ಠೆಯ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ. ಐ ವಾಸ್ ಆಲ್ವೇಸ್ ಅ ಲಾಯಲ್ ಕಾಂಗ್ರೆಸ್ ಮೆನ್ ಅನ್ನೋದನ್ನ ಹೋದಲ್ಲಿ ಬಂದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಪಕ್ಷ ಕೊಟ್ಟ ಕೆಲಸವನ್ನ ಮಾತ್ರ ಮಾಡ್ತೀನಿ ನಾನು ಅಂತ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಕೂಡ ಮುಂದುವರಿಸಿದ್ದಾರೆ. ರೆಬಲ್ ಅಲ್ಲ ನಾನು, ಬಟ್ ನನಗೆ ಕೊಟ್ಟಿರೋ ಮಾತನ್ನ ನೀವು ಕೊಟ್ಟ ಮಾತಿನಂತೆ ನುಡಿದಂತೆ ನಡೆಸ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮದು ಅಂತ ಹೇಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಾಲು ಸಾಲು ಕಾರ್ಯಕ್ರಮಗಳನ್ನು ಇವತ್ತು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆರನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿ ಮಾಡ್ತಾರೆ. ಹೈಕಮಾಂಡ್ ಮಟ್ಟದಲ್ಲೂ ಅಷ್ಟೇ. ರಾಹುಲ್ ಗಾಂಧಿ ಅವರ ಟೈಮು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೇನು ಡೈರೆಕ್ಟಾಗಿ ಸಿಗಲಿಲ್ಲ. ಅಟ್ಲೀಸ್ಟ್ ಸಿಎಂ ಸಿದ್ದರಾಮಯ್ಯಗೆ 10 ನಿಮಿಷ ಸಿಕ್ತು. ಸೊ ನಾನೇನು ವಿಪರೀತ ಪ್ರಯತ್ನ ಮಾಡ್ತಾ ಇಲ್ಲ, ಬಟ್ ಇವರ ಅಕ್ಕಪಕ್ಕದಲ್ಲಿರೋರಂತೂ ವಿಪರೀತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಮೌತ್ ಪೀಸ್ ರೀತಿ ಅವರೇನೇನು ಮಾತಾಡ್ಬೇಕು ಅವ್ರು ಮಾತಾಡ್ತಿದ್ದಾರೆ. ಬಟ್ ಸ್ಟ್ರಾಂಗ್ ಪೋಸ್ಚರಿಂಗನ್ನು, ಅಂದರೆ ನನಗೆ ಬೇಕೇ ಬೇಕು, ನಾನು ಹಠ ಹಿಡ್ದೇ ಹಿಡಿತೀನಿ ಅನ್ನೋದನ್ನು ಓಪನ್ ಆಗಿ ಇಲ್ಲಿ ತನಕ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಲ್ಲ. ಓಕೆ, ಒಂದು ಕಾಲದಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಹೋರಾಡಿದವರು ಇಬ್ಬರು. ಈಗ ಕುರ್ಚಿಗಾಗಿ ಇಬ್ಬರ ನಡುವೆ ಹಗ್ಗ ಜಗ್ಗಾಟ ಇದೆ. ಇವತ್ತಿಡೀ ದಿನ ವಿವಿಧ ಸಭೆಗಳನ್ನು ನಿಗದಿ ಮಾಡಿಕೊಂಡಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಸಿಎಂ ಕಾರ್ಯಕ್ರಮ ಕಾಯ್ದಿರಿಸಿದ್ರೆ ಡಿ.ಸಿ.ಎಂ ಸಾಲು ಸಾಲು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಏನಾದರೂ ಮಾಡ್ಕೊಳ್ಳಿ, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಅಷ್ಟೇ ಎಂಬಂತಹ ಸಂದೇಶವನ್ನು ರವಾನೆ ಮಾಡುವಂತಹ ತಂತ್ರವನ್ನು ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು AICC ಅಧ್ಯಕ್ಷರನ್ನ ಒಂದು ಕಡೆ ಭೇಟಿ ಆಗ್ತಾ ಇದ್ದಾರೆ ಸಿಎಂ. ಅದಕ್ಕೂ ಕೂಡ ಅದೇ ದಾಟಿಯಲ್ಲಿಯೇ ಉತ್ತರವನ್ನು ಕೊಟ್ಟರು. ಯಾಕೆ ಭೇಟಿ ಆಗಬಾರ್ದಾ? ಸಿಎಂ ಸಿದ್ದರಾಮಯ್ಯನವರು ಯಾರನ್ನಾರು ಭೇಟಿ ಮಾಡಲಿ, ಯಾರ ಜೊತೆಗಾರು ಮಾತುಕತೆ ಆಡಲಿ, ನಾನು ನನ್ನ ಕೆಲಸವನ್ನು ಮಾಡ್ತೇನೆ, ವರಿಷ್ಠರು ನನಗೂ ಕೊಟ್ಟಿರುವಂತಹ ಭರವಸೆಯನ್ನು ಮುಂದುವರಿಸಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಹಾಗಾದ್ರೆ ಇವತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಟೈಮ್ ಲೈನ್ ಏನು ಅದನ್ನು ನೋಡ್ಬಿಡೋಣ. 11 ಗಂಟೆಗೆ ಮತ್ಸ್ಯಮೇಳ ವಿಶ್ವ ಮೀನುಗಾರಿಕೆ ದಿನಾಚರಣೆಯಲ್ಲಿ ಭಾಗಿಯಾಗೋದು ಅವರ ಟೈಮ್ ಲೈನ್ನ ಭಾಗ ಆಗ್ತಾ ಇದೆ. 12:30ಕ್ಕೆ ಅವರು TP ಪ್ರಕಾರ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಭೆಯಲ್ಲಿ ನಿರತರಾಗಿದ್ದಾರೆ. ಅಂದರೆ ನಾನು ಡಿಸ್ಟರ್ಬ್ ಆಗಿಲ್ಲ, ಆಮೇಲೆ ಡೆಸ್ಪಿರೇಟ್ ಅಲ್ಲ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. 2 ಗಂಟೆಗೆ BDAಗೆ ಸಂಬಂಧಪಟ್ಟಂತೆ ವಿಷಯಗಳ ಕುರಿತು ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಅದಾದಮೇಲೆ 3 ಗಂಟೆಗೆ BGS ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. 3 ಗಂಟೆ BGS ಸಂಸ್ಥೆ ಕಾರ್ಯಕ್ರಮ. 11 ಗಂಟೆಗೆ 11 ಗಂಟೆಯಿಂದ 3 ಗಂಟೆ ತನಕ ಅವರ ಸ್ಕೆಡ್ಯೂಲ್ ಫುಲ್ ಟೈಟ್ ಆಗಿದೆ. ಮಧ್ಯಾಹ್ನದಷ್ಟೊತ್ತಿಗೆ ಮಲ್ಲಿಕಾರ್ಜುನ್ ಖರ್ಗೆರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಆಗಿಬಿಡ್ತಾರೆ. ಈ ಮಧ್ಯದಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದ್ರ ಮೂಲಕ ನಾನು ಡೆಸ್ಪಿರೇಟ್ ಅಲ್ಲ, ನಾನು ಪಕ್ಷ ಹೇಳ್ದಂಗೆ ನಾನು ಮಾಡ್ತೀನಿ, ಮಿಕ್ಕಿದ್ದು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಬೇಕಾಗಿರೋದು ಅಥವಾ ನನಗೆ ವಾಪಸ್ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಪಕ್ಷದ ಡ್ಯೂಟಿ, ಅವ್ರೇನು ಮಾಡ್ತಾರೆ ನೋಡೋಣ ಅನ್ನೋ ಮೆಸೇಜನ್ನು ಮಾಡ್ತಾರಂತೆ.